ಹೆಸರು ದಂಧೆಯನ್ನು ಮಾಡ್ತಾ ಇದ್ದಾರಲ್ಲ, ಪೋಷಕರ ಕಡೆಯಿಂದ ಮಕ್ಕಳ ಕಡೆಯಿಂದ ಹಣ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಜಕ್ಕೂ ಇದು ಕನ್ನಡಿಯ ಸರ್. ಇಡೀ ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಪೋಷಕರನ್ನು ಶೋಷಿಸುವಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರುತ್ತೆ. ಬಹುಶಃ ಇವರು ಎಲ್ಲರನ್ನೂ ಎಕ್ಸ್ಪರ್ಟ್ ಇದ್ದಾರೆ ಅಂತ ಅನಿಸ್ತಾ ಇದೆ. ಶಿಕ್ಷಣ ಕೊಡೋದ್ರ ಜೊತೆಗೆ ಮಕ್ಕಳ ಕಡೆಯಿಂದ ಹಣವನ್ನು ದೋಚೋದು, ಪೋಷಕರು ವಂಚನೆ ಮಾಡ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ಹೋಗಿ ನಾವು ಮತ್ತೆ ಪೋಷಕರ ಸಂಘಟನೆ ಸೇರ್ಕೊಂಡು ಹೋಗಿ ದೂರಲ್ಲೂ ಕೂಡ ಕೊಟ್ಟು ಬಂದಿದ್ದೇವೆ. ನನಗೂ ಕೂಡ ಒಂದು ಅನುಭವ ಇದೆ ಆ ಎಕ್ಸ್ಪರ್ಟ್ ಕಾಲೇಜಿಗೆ. ನನ್ನ ಕಳೆದ ಬಾರಿ ನಾನು ನನ್ನ ಗೆಳೆಯ ಹೋಗಿದ್ವಿ ಆ ಎಕ್ಸ್ಪರ್ಟ್ ಕಾಲೇಜಿಗೆ. ಬದುಕು ಸಂಘದಲ್ಲಿ ಆಗಿರ್ತಕ್ಕಂಥ ಅನುಭವ ಏನಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ನೀವು ಕಳೆದ ಸುಮಾರು ವರ್ಷಗಳಿಂದ ಇದನ್ನು ಗಮನಿಸಿಕೊಂಡು ಬರ್ತಾ ಇದ್ದೀರಿ ಮತ್ತು ಇದರ ವಿರುದ್ಧ ನೀವು ಧ್ವನಿ ಎತ್ತಿದ್ದೀರಿ ಕೂಡ ನಿಮ್ಮ ಆರ್ಗನೈಸೇಷನ್ ವತಿಯಿಂದ. ಮತ್ತು ಅಲ್ಲಿ ಮಂಗಳೂರಿನಲ್ಲಿ ಇರುವವರೆಗೂ, ಆಮೇಲೆ ಈ ಎಕ್ಸ್ಪರ್ಟ್ ಕಾಲೇಜ್ಗೆ ಸೇರ್ಕೊಳ್ಬೇಕು ಅನ್ನುವ ತುಡಿತಾ ಇರುವವರೆಗೂ ಈ ಕಾಲೇಜಿನ ನಿಜವಾದಂತ ಬಣ್ಣ ಗೊತ್ತಿಲ್ವಾ ಅಥವಾ ಇಷ್ಟು ದಿನ ಗೊತ್ತಿರ್ಲಿಲ್ವಾ ಗುರುರಾಜ್? ಸರ್ ಖಂಡಿತ ಒಂದು ಈ ರೀತಿಯ ಕಾಲೇಜು ಒಳ್ಳೆ ಶಿಕ್ಷಣ ಕೊಡುತ್ತೆ ಅಂತಕ್ಕಂಥದ್ದು, ಯಾಕಂದ್ರೆ ಬಹಳ ಫೇಮಸ್ ಮಂಗಳೂರಿನಲ್ಲಿ, ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು. ಆದ್ರೆ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಅತಂದೆ ಆಗಿರ್ತಕ್ಕಂಥದ್ದು ಒಂದಿರುತ್ತೆ. ಒಂದು ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು, ಒಳ್ಳೆ ರಿಸಲ್ಟ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು. ಇದನ್ನೇ ಇವರು ಬಂಡವಾಳಗಿಸಿಕೊಂಡು ಪೋಷಕರ ಕಡೆಯಿಂದ ಮಾಡ್ತಕ್ಕಂಥ ಕೆಲಸವನ್ನ ಹಣ ಕಿತ್ತು ತಿಂತಕ್ಕಂಥ ಮಾಡ್ತಾರೆ. ಇದ್ರ ವಿರುದ್ಧ ಕಳೆದ ಬಾರಿ ನಾವು ಡೈರೆಕ್ಟರ್ಗೆ ದೂರನ್ನು ಕೂಡ ಕೊಟ್ಟಿದ್ದೇವೆ, ಅವ್ರ ಮೇಲೆ ಕ್ರಮವನ್ನು ಜರುಗಿಸಿ ಅಂತ ಹೇಳಿ. ಅವರು ಕೂಡ ಕ್ರಮ ಜರುಗಿಸದೆ ಮೌನವನ್ನು ವಹಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ಒಂದು ನಿರ್ಣಾಯಕ ನಿರ್ಧಾರವನ್ನು ತಗೊಂಡಿದ್ದೇವೆ. ಅದೇ ಕಾಲೇಜ್ ಮುಂದ್ಗಡೆ ಇವತ್ತು ಅಲ್ಲಿಯ ನಮ್ಮ ಮಂಗಳೂರು ಹೈಸ್ಕೂಲ್ ಜಿಲ್ಲಾ ಸಮಿತಿಯವರು ಅದೇ ಕಾಲೇಜ್ ಮುಂದ್ಗಡೆ ಹೋರಾಟವನ್ನು ಮಾಡಿದ್ದಾರೆ. ಆ ಕಾಲೇಜಿನ ಮೇಲೆ ಕಾನೂನಾತ್ಮಕವನ್ನ ಕ್ರಮ ತಗೊಳ್ಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ. ಆದ್ರೆ ಅಧಿಕಾರಿಗಳು ಮೌನ ವಹಿಸ್ತಾರೆ. ಯಾಕೆ? ಹಾಗಾದ್ರೆ ಕಾಯ್ದೆ ಅಂತಕ್ಕಂಥ ಹಲ್ಕಿತಾವಾಗಿದೆಯಾ ಅಥವಾ ಅಧಿಕಾರಿಗಳು ಆ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಜೊತೆಗೆ ಶಾಮೀಲಾಗಿ ಭಾಗಿಯಾಗಿದ್ದಾರೆ ಏನಾದರೂ ತಲುಪ್ತಿದ್ಯಾ? ಬಹಳ ನೇರವಾಗಿ ಮಾತಾಡಿ, ಪರವಾಗಿಲ್ಲ. ಖಂಡಿತ ಆ ರೀತಿ ಇದೆ, ಹೊಟ್ಟೆ ಉರಿಯುತ್ತೆ ಇವತ್ತು. ಖಂಡಿತ ಆ ರೀತಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದ್ದಾರೆ. ಇಲ್ಲಾಂತ ಹೇಳಿದ್ರೆ ಕ್ರಮ ಜರುಗಿಸಬೇಕಾಗಿತ್ತು. ಕ್ರಮ ಜರುಗಿಸಲಿಕ್ಕೆ ಏನಾಗಿದೆ? ಅದು ವರ್ಷಗಳಿಂದ ಮೊನ್ನೆಯಿಂದ ಅಲ್ಲ, ಕಳೆದ ವಾರ ಲಾಸ್ಟ್ ತಿಂಗಳಿಂದ, ಲಾಸ್ಟ್ ವರ್ಷದಿಂದ ಅಲ್ಲ. ಖಂಡಿತ. ಓಕೆ ನಾಗರಾಜ್ ಪ್ಲೀಸ್ ಸರ್.